ತಾವೇನು ಆಗ್ರಹ ಮಾಡ್ತಾ ಇದ್ದೀರಾ, ತಮ್ಮ ಪರಿಚಯ ಮಾಡ್ತಾರೆ? ನಾನು ಕಮಾಂಡರ್ ಸುರೇಂದ್ರ ಅಂದ್ಬಿಟ್ಟು, ನಾನು ಒಬ್ಬ ನಿವೃತ್ತ ಸೇನಾಧಿಕಾರಿ. 35 ವರ್ಷದಿಂದ ನಾನು ಕಮ್ಮನಹಳ್ಳಿಯಲ್ಲಿ ಜಲವಾಯು ವಿಹಾರ ಅಪಾರ್ಟ್ಮೆಂಟ್ ಅಸೋಸಿಯೇಷನಲ್ಲಿ ಇದ್ದೀನಿ. ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಆ್ಯಕ್ಟ್ 72 ಬಂದು 53 ವರ್ಷ ಆದ್ರೂ ಆ ಕಾನೂನಲ್ಲಿ ಸರಿಯಾಗಿ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ, ಅಸೋಸಿಯೇಷನ್ ನಡೆಸೋದು ಹೇಗೆ, ಮೇಂಟೆನೆನ್ಸ್ ಮಾಡೋದು ಹೇಗೆ ಬಗ್ಗೆ ಏನೂ ತಿಳುವಳಿಕೆ ಇಲ್ಲ. ಅದರಿಂದ ಭಾಳ ತೊಂದರೆಗಳಾಗಿ ಸಕ್ಷಮ ಪ್ರಾಧಿಕಾರ ಇಲ್ಲದಿರೋದ್ರಿಂದ ಕುಂದುಕೊರತೆಗಳನ್ನು ಸಮಾಧಾನ ಕೊಡಿಸೋದಕ್ಕೆ ಯಾವ ಅವಕಾಶವೂ ಇಲ್ಲ. ಈಗ ಹೊಸ ಆ್ಯಕ್ಟ್ ತರೋ ಉದ್ದೇಶದಿಂದ ಭಾಳ ಮುಂದುವರಿಯುತ್ತಿದೆ. ಇದು ಇನ್ನೂ ಹೊಸ ಇನ್ನೂ ಮೊದಲು ಸ್ಟೇಜಲ್ಲಿದೆ. ಇದು ಮುಂದೆ ಡ್ರಾಫ್ಟ್ ನಮಗೆ ಕೈಗೆ ಸಿಕ್ಕಿ ಅದನ್ನು ಕೂಲಂಕುಷವಾಗಿ ನೋಡಿ ಮುಂದೆ ಅದರ ಬಗ್ಗೆ ಏನೇನು ಸಣ್ಣ ಪುಟ್ಟ ಪಾಯಿಂಟ್ಗಳನ್ನ ನಾವು ಮುಂದೆ ತಿಳಿಸಿ ಅದನ್ನು ಆದಷ್ಟು ಬೇಗ ಆ್ಯಕ್ಟನ್ನು ಚಾಲನೆ ಮಾಡಿದ್ರೆ ಭಾಳ ಉಪಯೋಗ ಆಗುತ್ತೆ. ಸುಮಾರು ಬೆಂಗಳೂರು ಕರ್ನಾಟಕದಲ್ಲಿರೋ ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲೂ ಏನಾದರೂ ಒಂದಲ್ಲ ಒಂದು ಥರ ತೊಂದರೆಗಳು ಕುಂದುಕೊರತೆಗಳು ಇದ್ದೇ ಇದೆ. ಆದರೆ ಇದಕ್ಕೆ ಯಾವುದೂ ಪರಿಹಾರ ಸಿಕ್ಕಿದ್ದಿಲ್ಲ. ಇವತ್ತು ನೀವು ನೋಡಿರ್ಬೋದು ಇಲ್ಲಿ ಜನಸಮೂಹ ಹೇಗಿದೆ, ಎಷ್ಟು ಜನ ಎಷ್ಟು ತೊಂದರೆಗಳನ್ನು ಹೇಳ್ಕೊಂಡಿದ್ದಾರೆ ಉಪಮುಖ್ಯಮಂತ್ರಿಗಳಿಗೆ. ಇದು ಒಂದು ದೊಡ್ಡ ವಿಷಯ. ಬೆಂಗಳೂರು ಬೆಳೀತಾ ಇದೆ, ಅಪಾರ್ಟ್ಮೆಂಟ್ಗಳು ಜಾಸ್ತಿ ಆಗ್ತಾ ಇದೆ. ಅದರಿಂದ ತೊಂದರೆಗಳು ಜಾಸ್ತಿ ಆಗ್ತಾ ಹೊರತು ನೆಮ್ಮದಿಯಾಗಿ ಇರೋದಕ್ಕೆ ಆಗ್ತಾ ಇಲ್ಲ. ಸೊ ಅದರಿಂದ ಈ ಒಂದು ಉದ್ದೇಶ ಚೆನ್ನಾಗಿದೆ. ಈ ಉದ್ದೇಶವೇ ಉಳಿಬಾರ್ದು. ಹಿಂದೆ ಇವಾಗ 72ರಲ್ಲಿ ಮಾಡಿರೋ ಒಂದು ಕಾನೂನು ಉದ್ದೇಶವಾಗಿ ಉಳಿದೋಯ್ತು, ಅದು ಮುಂದೆ ಬರಲೇ ಇಲ್ಲ. ಅದರಿಂದ ಈ ತೊಂದರೆ ಆಗ್ತಾಯಿದೆ. ಸೊ ನಮ್ಮ ವಿನಂತಿ ಏನಂದರೆ ಆದಷ್ಟು ಬೇಗ ಇದಕ್ಕೆ ಒಂದು ರೂಪಗೊಳಿಸಿ ಅದಕ್ಕೆ ಸರಿಯಾಗಿ ರೂಲ್ಸ್ ಎಲ್ಲ ಫಾರ್ಮ್ ಮಾಡಿ ಅದನ್ನು ಚಾಲನೆ ಮಾಡಿದ್ರೆ ಎಲ್ರಿಗೂ ಉದ್ದ ಆಗುತ್ತೆ. ಥ್ಯಾಂಕ್ ಯು.